ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಟೊಮೊಟೊ ರಸ ಅಥವಾ ಟೊಮೊಟೊ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್, ಕಮೆಂಟ್, ಲೈಕ್ ಎಲ್ಲ ಮಾಡಿ. ಇವಾಗ ಒಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಟೊಮೊಟೊನ ಹಾಕೊಳ್ಳೋಣ. ಇದಕ್ಕೆ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಎಸಳು. ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಒಗ್ಗರಣೆ ಮೇಲೆ ಕೊಡೋಣ. ಇವಾಗ ಚೆನ್ನಾಗಿ ಸಿಂಪಲ್ಲಾಗಿ ಸಾರು ಮಾಡೋದು ತೋರಿಸ್ತೀನಿ. ಚೆನ್ನಾಗಿ ಟೊಮೊಟೊ ಫ್ರೈ ಆಗಬೇಕು. ಇದಕ್ಕೊಂಚೂರು ಉಪ್ಪು ಹಾಕೋಣ, ಬೇಗ ಬೇಯುತ್ತೆ ಟೊಮೊಟೊ. ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಹಂಗೇನೂ ಮಾಡ್ಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಬಾಯಿಗೆ ಏನು ಸಿಗೋದಿಲ್ಲ, ಬೇಗ ಚೆನ್ನಾಗಾಗುತ್ತೆ ರಸ. ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇವಾಗ ಅದೇ ಇದಕ್ಕೆ ಪಾತ್ರೆಗೆ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಮಿಕ್ಸಿಲಿ ಇರೋದನ್ನ ಚೆನ್ನಾಗಿ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಅರಿಶಿನ, ಖಾರದ ಪೌಡ್ರು, ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಆವಾಗಲೇ ಉಪ್ಪು ಹಾಕಿದ್ದೀವಿ, ನೋಡ್ಬಿಟ್ಟು ಹಾಕಿ ಉಪ್ಪನ್ನ. ಟೊಮೊಟೊ ಬೇಯಲಿ ಅಂತ ಉಪ್ಪು ಹಾಕಿದ್ದೀನಲ್ವ. ನಿಮಗೆ ತಿಳಿ ಸಾರು ಬೇಕಂದರೆ ಹುರುಗಡಲೆ ಪೌಡ್ರ್, ಇದಕ್ಕೊಂಚೂರು ಬೆಲ್ಲ ಹಾಕೋಣ ಇವಾಗಲೇ. ಹುರುಗಡಲೆ ಪೌಡ್ರು ಬೇಡ. ಇಲ್ಲ ನನಗೊಂಚೂರು ಗಟ್ಟಿಯಾಗಿರಲಿ ಅನ್ನಕ್ಕೆ ಸಾರು ಅಂತಂದರೆ ಸ್ವಲ್ಪ ಹುರುಗಡಲೆ ಒಂದು ಸ್ಪೂನಷ್ಟು ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಈ ಟೈಮಲ್ಲೇ ಹಾಕಿ, ಸ್ವಲ್ಪ ಗಟ್ಟಿ ಬರುತ್ತೆ. ಹಂಗೆ ಹುಳಿನೂ ಇರುತ್ತಲ್ವ ಟೊಮೊಟೊ, ಹುಳಿನೂ ಕಡಿಮೆ ಆಗುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂಚೂರು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಅದಕ್ಕೊಂಚೂರು ಕರಿಬೇವು ಹಾಕ್ಬಿಟ್ಟು ಸಾರಿಗೆ ಹಾಕ್ಕೊಂಬಿಡೋಣ. ಬೇಗ ಒಂದು 5 ನಿಮಿಷದಲ್ಲೇ ಆಗೋಗುತ್ತೆ ಸಾರು. ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಹುಳಿ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿದ್ದೀವಲ್ವ, ನೋಡಿರಿ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಕುದಿಸ್ಕೊಂಬಿಟ್ಟು ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಡೋಣ ಒಂದು ಸ್ವಲ್ಪ. ಸಾರು ರೆಡಿ ಆಯಿತು. ನೋಡಿ ಹೇಗೆ ಬಂದಿದೆ ಅಂತ. ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾವ ಥರ ಅಡುಗೆ ಮಾಡಬೇಕು ಅಂತಲೂ ಹೇಳಿ ನನಗೆ. ಥ್ಯಾಂಕ್ ಯು.